ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿಸ್ ಸೆಷನ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಕನ್ಸ್ಟ್ರಕ್ಷನನ್ನು ಮಾಡೋಣ. ಅಂದರೆ ಒಂದು ಇಂಪಾರ್ಟೆಂಟ್ ಆದಂತಹ 3 ಮಾರ್ಕ್ಸ್ನ ಒಂದು ಕನ್ಸ್ಟ್ರಕ್ಷನ್, ಅದೇ ಓಜಿವ್ನ ರಚನೆ ಅಥವಾ ಕನ್ಸ್ಟ್ರಕ್ಷನ್ ಆಫ್ ಓಜಿವ್. ಸೊ ಒಂದು ಓಜಿವ್ನ ನಾವು ಹೇಗೆ ಮಾಡೋವಂಥದ್ದು, ಕನ್ಸ್ಟ್ರಕ್ಟ್ ಮಾಡೋದು ಅನ್ನುವಂಥದ್ದನ್ನು ಈಗ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಈ ಓಜಿವ್ನಲ್ಲಿ ನಿಮಗೆ 2 ರೀತಿಯಾಗಿರುತ್ತೆ. ಒಂದು ಕಡಿಮೆ ವಿಧಾನದ್ದು, ಒಂದು ಜಾಸ್ತಿ, ಅಂದರೆ ಒಂದು ಲೆಸ್ ದೆನ್, ಒಂದು ಮೋರ್ ದೆನ್. ಅದರಲ್ಲಿ ಈಗ ನಾವು ಇವತ್ತಿನ ಈ ಒಂದು ಸೆಷನ್ನಲ್ಲಿ ಕಡಿಮೆ ವಿಧಾನದ ಅಂದರೆ ಲೆಸ್ ದೆನ್ ಓಜಿವ್ ಹೇಗೆ ರಚನೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಒಂದು ಕ್ವಶನ್ ಇದೆ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಸೊ ಕ್ವಶನ್ ಈ ರೀತಿಯಾಗಿ ಬರುತ್ತೆ. ಅದರಲ್ಲಿ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿನ ಕೊಟ್ಟಿದ್ದಾರೆ. ಹಾಗಾದರೆ ಇದನ್ನು ಈಸಿಯಾಗಿ ಕಲ್ತ್ಕೊಂಡು 3 ಮಾರ್ಕ್ಸ್ನ ಹೇಗೆ ತಗೊಳ್ಳೋದು ಅನ್ನೋದನ್ನು ಈಗ ನೋಡೋಣ. ಓಕೆ, ಸೊ ದಿಸ್ ಇಸ್ ದ ಫ್ರೀಕ್ವೆನ್ಸಿ. ಸೊ ಇದಕ್ಕೆ ಲೆಸ್ ದೆನ್ ಟೈಪ್ ಆಫ್ ಓಜಿವ್ ಹಾಕಬೇಕು. ಸೊ ಫಸ್ಟ್ ಆಫ್ ಆಲ್ ನೀವುಗಳು ಇದನ್ನು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ಕ್ಲಾಸ್ ಇಂಟರ್ವಲ್ ಟೇಬಲ್ನ ಲೆಸ್ ದೆನ್ ಟೈಪ್ ಆಫ್ ಓಜಿವ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ದೇಫೋ ಅದನ್ನು ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂದರೆ, ಸೊ ಕ್ಲಾಸ್ ಇಂಟರ್ವಲ್ ಲೆಸ್ ದೆನ್ ಟೈಪ್ ಆಫ್ ಓಜಿವ್ ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಯು ನೀಡ್ ಟು ಕನ್ಸಿಡರ್ ಅಪ್ಪರ್ ಲಿಮಿಟ್ಸ್. ಇವುಗಳನ್ನೆಲ್ಲವನ್ನೂ ಕೂಡ ನಾವು ಅಪ್ಪರ್ ಲಿಮಿಟ್ಸ್ ಅಂತ ಕರಿತೀವಿ. ಇವುಗಳನ್ನೆಲ್ಲವನ್ನೂ ಕೂಡ ನಾವು ಲೋಯರ್ ಲಿಮಿಟ್ಸ್ ಅಂತ ಕರಿತೀವಿ. ಓಕೆ, ಸೊ ಲೆಸ್ ದೆನ್ ಓಜಿವ್ಗೆ ಅಪ್ಪರ್ ಲಿಮಿಟ್ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಸೊ ಹಾಗಾದರೆ ಇದನ್ನು ನಾವು ಹೇಗೆ ಬರ್ಕೋಬೇಕು ಅಂದರೆ, ಲೆಸ್ ದೆನ್ ಫಸ್ಟ್ ಅಪ್ಪರ್ ಲಿಮಿಟ್ 38, ಹಾಗೆ ಉಳಿದಿದ್ದು ಬರ್ಕೊಂಡು ಹೋಗ್ಬೇಕು ಎಲ್ಲವನ್ನು ಕೂಡ. ಲೆಸ್ ದೆನ್ 40, ಹಾಗೆ ಲೆಸ್ ದೆನ್ 42, ನೆಕ್ಸ್ಟ್ ಲೆಸ್ ದೆನ್ 44, ಲೆಸ್ ದೆನ್ 46, next less than 48, next less than 50, next less than 52. ಓಕೆ, ಸೊ ಫಸ್ಟ್ ಈ ರೀತಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ನೀವುಗಳು. ಸೊ ಇದಾದಮೇಲೆ ನೆಕ್ಸ್ಟು ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಓಕೆ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನು ನೀವು ನೆಕ್ಸ್ಟ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಅದೇ ನೆಕ್ಸ್ಟ್ ಕಾಲಮ್. ಸೊ ಫಸ್ಟ್ ಐ ವಿಲ್ ರೈಟ್ ದ ಫ್ರೀಕ್ವೆನ್ಸಿನ ಇಟ್ಕೊಂಡು ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡಬೇಕು. ಸೊ 0, 3, 2, 4, 5, 14, 4, 2. ಸೊ ನೆಕ್ಸ್ಟ್ ಈಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಸೊ ಇಟ್ಸ್ ಅ ಲೆಸ್ ದೆನ್ ಓಜಿವ್. ಸೊ ಲೆಸ್ ದೆನ್ ಓಜಿವ್ ಆಗಿರೋದ್ರಿಂದ ಫ್ರೀಕ್ವೆನ್ಸಿನ ನೋಡಬೇಕು. ಸೊ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ, ಫಸ್ಟ್ ಯು ನೀಡ್ ಟು ಆ್ಯಡ್ ದಿಸ್. ಸೊ ಇದನ್ನು ನೀವು ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಿ, ಸೊ ಆ್ಯಡ್ ಮಾಡಬಹುದು ಅಂದ್ಕೊಳ್ತೀನಿ. ಸೊ 3 + 2 is 5, 5 + 4 is 9, 5 + 4 is 3 + 2 is 5, 5 + 4 is 9. ಸೊ 9 + 5, ಸೊ 14 + 14 ನೀವೇ ಆ್ಯಡ್ ಮಾಡಿ ಹೇಳ್ಬೋದಲ್ಲ ಚಿಲ್ಡ್ರನ್ಸ್, ಅಲ್ವಾ? ಎಸ್, 28. ಆಮೇಲೆ 28 + 4 32, 32 + 2 is 34. ಓಕೆ, ಇದು ಫಸ್ಟ್ ನೀವು ಮಾಡಬೇಕಾದಂಥದ್ದು. ಓಕೆ, ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಹೇಗೆ ಬರೆಯೋದು ಅಂತಂದರೆ, ಫಸ್ಟು ಈ ಫ್ರೀಕ್ವೆನ್ಸಿನ ನೋಡಿ ನಾವು CF ಬರಿಬೋದು. ಸೊ ಮೊದಲನೇ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಏನಾಗಿರುತ್ತೆ ಅಂದರೆ, ಸೊ ಫ್ರೀಕ್ವೆನ್ಸಿಯಲ್ಲಿ ಏನಿರುತ್ತೆ ಮೊದಲನೇದು, ಅದೇ ಅದರ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಗಿರುತ್ತೆ. ಓಕೆನಾ? ನೆಕ್ಸ್ಟು ಈ ಒಂದು ಫಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಗೆ ಸೆಕೆಂಡ್ ಫ್ರೀಕ್ವೆನ್ಸಿನ ಆ್ಯಡ್ ಮಾಡಬೇಕು. ಸೊ 0 + 3 is 3, ಅದು ನಿಮ್ಮ ಸೆಕೆಂಡ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಗಿರುತ್ತೆ. ನೆಕ್ಸ್ಟು 3ಗೆ 2ನ ಆ್ಯಡ್ ಮಾಡಬೇಕು ಕ್ರಾಸ್ ಆಗಿ. 3 + 2 is 5. ನೆಕ್ಸ್ಟು 5ಗೆ 4ನ ಆ್ಯಡ್ ಮಾಡಬೇಕು, 9. 9ಗೆ 5ನ ಆ್ಯಡ್ ಮಾಡಬೇಕು. ಸೊ 9 + 5 is 14. ನೆಕ್ಸ್ಟು 14ಗೆ 14ನ ಆ್ಯಡ್ ಮಾಡಬೇಕು. ಎಷ್ಟು? 28. ನೆಕ್ಸ್ಟು ಈ 28ಗೆ 4ಅನ್ನು ಆ್ಯಡ್ ಮಾಡಿ, 32. ಆ್ಯಂಡ್ 32ಗೆ 2ನ ಆ್ಯಡ್ ಮಾಡಿ, 34.
ಇದು ನಿಮ್ಗಳ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ನೀವು ಮಾಡಿರೋದು ಸರಿನೋ ತಪ್ಪು ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಸೊ ಇದು ಮಾಡಿರೋದು ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಇಲ್ಲಿರೋ 34 ಆ್ಯಡ್ ಮಾಡಿರೋ ಟೋಟಲ್ ಇಲ್ಲಿರೋ 34ಗೆ ಈಕ್ವಲ್ ಇರಬೇಕು. ಓಕೆ, ಸೊ ಇಲ್ಲಿರೋ ಟೋಟಲ್ ನಂಬರ್ ಆಫ್ ಏನಿರುತ್ತೆ ಅದು ಇಲ್ಲಿರಬೇಕು. ಓಕೆ, ನಾವು ಸೊ ಈಗ ಓಜು ಹಾಕಬೇಕು, ಓಜು ಕನ್ಸ್ಟ್ರಕ್ಷನ್ ಮಾಡಬೇಕು. ಸೊ ಓಜು ಕನ್ಸ್ಟ್ರಕ್ಷನ್ ಹೇಗೆ ಮಾಡುವಂಥದ್ದು, ಲೆಸ್ ದೆನ್ ಟೈಪ್ ಆಫ್ ಓಜು ಇದು. ಸೊ ಆಸ್ ಎ ಸೆಟ್, ಲೆಸ್ ದೆನ್ ಟೈಪ್ ಆಫ್ ಓಜುಗೆ ಯು ನೀಡ್ ಟು ಟೇಕ್, ಅಥವಾ ನೀವುಗಳು ತೊಗೋಬೇಕಾಗಿರೋದು ಅಪ್ಪರ್ ಲಿಮಿಟ್. ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್. ಅಪ್ಪರ್ ಲಿಮಿಟನ್ನು ಸಿ ಎಫ್ಗೆ ಹಾಕಬೇಕು. ಅಪ್ಪರ್ ಲಿಮಿಟ್ನ ಸಿ ಎಫ್ಗೆ ಹಾಕಿದ್ರೆ ನಿಮಗೆ ಲೆಸ್ ದೆನ್ ಓಜು ಬರುತ್ತೆ ಅನ್ನೋದು. ಓಕೆ, ಸೊ ಈಗ ಇದನ್ನು ನಾವು ಗ್ರಾಫಲ್ಲಿ ಹಾಕೋಣ. ಸೊ ಗ್ರಾಫಲ್ಲಿ ಹಾಕೋದಾದ್ರೆ, ಸೊ ಮೊದಲನೇದಾಗಿ ಸೊ ಗ್ರಾಫ್ ಶೀಟ್ನಲ್ಲಿ ಲೈನ್ ಎಳ್ಕೊಳ್ಳಿ. ಓಕೆ, ಆ್ಯಡ್ ಮಾಡಪ್ಪ ಕರೆಕ್ಟಾಗಿ. 35 34 ಬರುತ್ತೆ, ಗೊತ್ತಾಗುತ್ತೆ. ಆ್ಯಡ್ ಮಾಡು, ಆ್ಯಡ್ ಮಾಡಿದಾಗ ಗೊತ್ತಾಗುತ್ತಲ್ಲ ನಿಮ್ಗೆ ಎಷ್ಟು ಬರುತ್ತೆ ಅಂತ. ಆ್ಯಡ್ ಮಾಡು. ಸೊ 3 + 2 is 5, 5 + 4 is 9, 9 + 5 is 14, 14 + 14 is 28, 28 + 4 is 32, 32 + 2 is 34. ಓಕೆ, ಓಕೆನಾ? ಸೊ ಈಗ ನಾನು ಹೇಳಿದ ಹಾಗೆ ಗ್ರಾಫ್ನ ಹಾಕೋಬೇಕು. ಗ್ರಾಫಲ್ಲಿ ಈ ರೀತಿ ಒಂದು ಎಕ್ಸ್ ಆಕ್ಸಿಸು, ಒಂದು ವೈ ಆಕ್ಸಿಸು. ಸೊ ಇದರಲ್ಲಿ ಇದು ಎಕ್ಸ್ ಆಕ್ಸಿಸು, ಇದು ವೈ ಆಕ್ಸಿಸು. ಸೊ ಇದರಲ್ಲಿ ನಿಮಗೆ ನಾನು ಮೊದಲೇ ಹೇಳಿದ ಹಾಗೆ ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್ನ ಹಾಕಬೇಕಾಗತ್ತೆ. ಓಕೆ, ಅಪ್ಪರ್ ಲಿಮಿಟ್ ವರ್ಸಸ್, ಇಲ್ಲಿದೆ ನೋಡಿ, ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್. ಇದನ್ನು ನೀವು ಗ್ರಾಫಲ್ಲಿ ಹಾಕಿದ್ರೆ ನಿಮಗೆ ಲೆಸ್ ದೆನ್ ಓಜು ಬರುತ್ತೆ ಅನ್ನೋಂಥದ್ದು. ಓಕೆನಾ? ಸೊ ಈ ಜಾಗದಲ್ಲಿ ನೀವು ನಿಮ್ಮ ಅಪ್ಪರ್ ಲಿಮಿಟ್ನ ಬರಿಬೇಕಾಗತ್ತೆ. ಅಂದರೆ ಕ್ಲಾಸ್ ಇಂಟರ್ವಲ್, ಅಂದರೆ ಎಕ್ಸ್ ಆಕ್ಸಿಸ್ನಲ್ಲಿ ಕ್ಲಾಸ್ ಇಂಟರ್ವಲ್ನ ಬರಿಬೇಕು. ಅದು ಏನು ಬರಿಬೇಕು ನೀವು? ಅಪ್ಪರ್ ಲಿಮಿಟ್ನ ಬರಿಬೇಕು. ಓಕೆ, ಅಪ್ಪರ್ ಲಿಮಿಟ್ ಏನೇನಿದೆ ನೋಡಿ. ಅಪ್ಪರ್ ಲಿಮಿಟ್ 38. ಇಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಫ್ರಮ್ 38 ಇಂದ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಒನ್ನ ನಾವು 38 ಅಂದ್ಕೊಳ್ಳೋಣ. ಫಸ್ಟ್ ಒನ್ ಇಲ್ಲಿ 0 ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 38 ಆದಮೇಲೆ 40, 40 ಆದಮೇಲೆ 42, ನೆಕ್ಸ್ಟ್ 44, ನೆಕ್ಸ್ಟ್ 46, ನೆಕ್ಸ್ಟ್ 48, 50, 52, 54. ಸಾಕು. ಸೊ ಅಪ್ಪರ್ ಲಿಮಿಟ್ ವರ್ಸಸ್ ನೋಡಿ, ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್, ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್. ನಾವು ಹಾಗಾದರೆ ಎಕ್ಸ್ ಆಕ್ಸಿಸಲ್ಲಿ ಏನು ಬರಬೇಕು ನಮಗೆ? ಕ್ಲಾಸ್ ಇಂಟರ್ವಲ್. ಅದರಲ್ಲೂ ಏನು? ಅಪ್ಪರ್ ಲಿಮಿಟ್. ಹಾಗಾದರೆ ಈ ವೈ ಆಕ್ಸಿಸಲ್ಲಿ ಏನು ಬರಬೇಕು? ವೈ ಆಕ್ಸಿಸಲ್ಲಿ ನಮ್ಮ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರಬೇಕು. ಸೊ ಹಾಗಾದರೆ ಸಿಂಪಲ್. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಏನೇನಿದೆ ನೋಡಿ.
0, 3, 5, 9, 14, 28, 32, 34 ತನಕ ಇದೆ. ಸೊ ಹಾಗಾದ್ರೆ ನಾವು ಏನು ಮಾಡೋಣ ಅಂತಂದರೆ ಇದನ್ನು ನೀವು 2, 4, 6, 8 ಅಂತನಾರು ಹಾಕೊಂಡು ಹೋಗ್ಬೋದು ಇಲ್ಲಿ, ಅಥವಾ 5, 10, 15 ಅಂತನಾರು ಹಾಕೊಂಡು ಹೋಗ್ಬೋದು. ಇಟ್ಸ್ ಅಪ್ ಟು ಯು ಗೈಸ್, ನಿಮಗೆ ಬಿಟ್ಟಿದ್ದು. ಹಾಗಾಗಿ ಸೊ ಇಲ್ಲೇನು ಮಾಡ್ತೀನಿ ನಾನು ಅಂದರೆ 5, 10 ಅಂತ ಹಾಕೊಂಡು ಹೋಗ್ತೀನಿ. ಸೊ ಫಸ್ಟ್ ಒನ್ ಇಸ್ 5, 10, 15, 20, 25, 30, 35. ಸಾಕು 35. ಯಾಕೆ ಅಂದರೆ 35 ಸಾಕು. ಏನಕ್ಕೆ ಅಂದರೆ ಸೊ ವಿಡಿಯೋ ಕ್ವಾಲಿಟಿಯನ್ನು ಚೇಂಜ್ ಮಾಡ್ಕೊಳ್ಳಿ. ನಾನು ಮೊದಲನೇ ಕ್ಲಾಸ್ ಇದನ್ನು ಹೇಳ್ಕೊಂಡು ಹೋಗ್ತಿದ್ದೀನಿ. ವಿಡಿಯೋ ಕ್ವಾಲಿಟಿಯನ್ನು ನೀವು ಸೆಟ್ಟಿಂಗ್ಸಲ್ಲಿ ಇರುತ್ತೆ, ಆ ಸೆಟ್ಟಿಂಗ್ಸಲ್ಲಿ ವಿಡಿಯೋ ಕ್ವಾಲಿಟಿಯನ್ನು 140p ಇಂದ 480pಗೆ ಚೇಂಜ್ ಮಾಡ್ಕೊಳ್ಳಿ. 480p ಚೇಂಜ್ ಮಾಡ್ಕೊಳ್ಳಿ. ಆಗ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ, ಬ್ಲರ್ ಆಗಲ್ಲ. ಅಲ್ಲಿ 144p ಇರುತ್ತೆ, ಹಾಗಾಗಿ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಾದರೆ ವೈ ಆಕ್ಸಿಸಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಎಕ್ಸ್ ಆಕ್ಸಿಸಲ್ಲಿ ಕ್ಲಾಸ್ ಇಂಟರ್ವಲ್. ಇದು ಲೆಸ್ ದೆನ್ ಓಜಿವ್ ಆಗಿರೋದ್ರಿಂದ ಅಪ್ಪರ್ ಲಿಮಿಟ್. ಹಾಗಾದರೆ ನೋಡಿ, ಸೊ ನಾನು ಹೇಳ್ದಂಗೆ ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್. ಹಾಗಾದರೆ ಮೊದಲನೇದೆಷ್ಟು? 38. ಸೊ 38ಗೆ ಎಷ್ಟು? ಸೊ 38ಗೆ ಓಕೆ, 38ಗೆ 0. ಸೊ ನೋಡಿ 38ಗೆ 0 ಇಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಫ್ರಮ್ ಹಿಯರ್. ಸೊ ಹಾಗಾದರೆ ಅದನ್ನು ಮಾರ್ಕ್ ಮಾಡಿ. 38ಗೆ 0. ಸೊ ನಾವು ಮಾರ್ಕ್ನ ಗ್ರೀನಿಂಗಲ್ಲಿ ಮಾಡ್ತೀನಿ. ನೆಕ್ಸ್ಟು 40ಗೆ 3. 40ಗೆ 3. ಸೊ 40 ಇಲ್ಲಿದೆ, 40ಗೆ 3 ಎಲ್ಲಿ ಬರುತ್ತೆ? 0 ಮತ್ತು 5 ಮಧ್ಯೆ ಬರುತ್ತೆ. ಸೊ 40ಗೆ 3. ಹಾಗಾದರೆ ನಾನು ಇಲ್ಲಿ ಬರುತ್ತೆ, ಇಲ್ಲಿ ಮಾರ್ಕ್ ಮಾಡ್ತೀನಿ. 40ಗೆ 3. ನೆಕ್ಸ್ಟು 42ಗೆ 5. 42 ಇಲ್ಲಿದೆ. ಆಮೇಲೆ ನೀವು ಅಪ್ಪರ್ ಲಿಮಿಟ್ ಏನು ಬರ್ಕೊಳ್ತೀರಾ ಅದು ಅಲ್ಲಿ ಕ್ವಶನ್ ಇದೆ, ಅಥವಾ ನೀವು ಏನು ಸಿ ಎಲ್ ಇದೆ ಅದನ್ನೇ ಡೈರೆಕ್ಟಾಗಿ ಬರ್ಕೊಳ್ಳಿ. ಓಕೆ, ಸೊ ಸಿ ಎಫ್ ಮಾತ್ರ ನೀವು ರೀಅರೇಂಜ್ ಮಾಡ್ಕೋಬೇಕು. ನಾನು ಕಳಿಸಿರೋ 3 ಪೇಪರ್, ನಾನು ಕಳಿಸಿರೋ 3 ಮಾಡೆಲ್ ಪೇಪರಲ್ಲಿ ಮೊದಲನೇ ಮಾಡೆಲ್ ಪೇಪರ್ ನಾನು ಮಾಡ್ತಾ ಇರೋವಂಥದ್ದು. 42ಗೆ 5. ಸೊ 42 ಇದೆ, 42ಗೆ 5. ನೆಕ್ಸ್ಟು 44ಗೆ 9. ಇಲ್ಲಿ ಕಾಣ್ತಾ ಇರ್ಬೋದು ನಾವು. ಸೊ 44ಗೆ 9. ಓಕೆ, ಸೊ 44ಗೆ 9 ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟು 46ಗೆ 14. ಸೊ 46ಗೆ 14 ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟು 48ಗೆ. ಸೊ 48ಗೆ 28. ಸೊ 28 28. ಸೊ 28. ಓಕೆ, ನೆಕ್ಸ್ಟು 50ಗೆ 32. ಸೊ 50ಗೆ 32 ಇಲ್ಲಿ ಬರುತ್ತೆ. ನೆಕ್ಸ್ಟು 52ಗೆ ಲಾಸ್ಟ್ ಒನ್. ಸೊ 34. ಸೊ ಇಲ್ಲಿ ಬರುತ್ತೆ. ಸೊ 34. ಓಕೆನಾ? ಸೊ ಇಷ್ಟಾದಮೇಲೆ ನೀವು ಈ ಎಲ್ಲ ಒಂದು ಪಾಯಿಂಟ್ಸನ್ನು ನೀವೇನು ಪಾಯಿಂಟ್ಸ್ನ ಪ್ಲಾಟ್ ಮಾಡಿದ್ದೀರಾ, ಸೊ ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್, ಅದನ್ನು ಏನು ಪ್ಲಾಟ್ ಮಾಡಿರುವಂಥ ಲೈನನ್ನು ಸ್ಕೇಲ್ನ ಯೂಸ್ ಮಾಡಿಕೊಂಡು ನೀವು ಆ ಲೈನ್ನ ಜಾಯಿನ್ ಮಾಡಿ. ಓಕೆನಾ? ಸೊ ಈ ರೀತಿಯಾಗಿ ನೀವು ಜಾಯಿನ್ ಮಾಡಬೇಕು. ಸೊ ನಾನೀಗ ಈ ಥರ ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ಇದನ್ನೇ ನಾವು ಕಡಿಮೆ ವಿಧಾನದ ಓಜಿ, ಅಂದರೆ ಲೆಸ್ ದೆನ್ ಓಜಿ ಅಂತ ಕರಿತೀವಿ. ಈಗೇನು ನಮಗೆ ಬರ್ತಾ ಇದೆ ಇದನ್ನೇ ನಾವು ಕಡಿಮೆ ವಿಧಾನದ ಓಜಿವ್ನ ರಚನೆ ಅಥವಾ ಲೆಸ್ ದೆನ್ ಓಜಿವ್ ಅಂತ ನಾವು ಕರಿತೀವಿ. ಸೊ ಮತ್ತೊಮ್ಮೆ ತಲೆ ಇಟ್ಕೊಳ್ಳಿ ಚಿಲ್ಡ್ರನ್ಸ್, ಕಡಿಮೆ ವಿಧಾನದ ಅಥವಾ ಲೆಸ್ ದೆನ್ ಓಜಿವ್ಗೆ ಅಪ್ಪರ್ ಲಿಮಿಟ್ ಮತ್ತು ಸಿ ಎಫ್ನ ನೀವು ತಗೋಬೇಕಾಗುತ್ತೆ. ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್ ಅಂದರೆ ಮೇಲ್ಮಿತಿ ವರ್ಸಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಹಾಕಬೇಕಾಗುತ್ತೆ. ಸೊ ಈ ರೀತಿಯಾಗಿ ಇಷ್ಟು ಮಾಡಿದ್ರೆ ನಿಮಗೆ ಚಿಲ್ಡ್ರನ್ಸ್ 3 ಮಾರ್ಕ್ಸ್ ಸಿಗುತ್ತೆ ಅನ್ನುವಂಥದ್ದು. ವೆರಿ ಇಂಪಾರ್ಟೆಂಟ್ ಒಂದು ಕ್ವಶನ್ ನಿಮಗೆ ಇರುತ್ತೆ ಎಕ್ಸಾಮಿನೇಷನಲ್ಲಿ ಅನ್ನುವಂಥದ್ದು. ಸೊ ಇದು ಕಡಿಮೆ ವಿಧಾನದ್ದಾಯಿತು. ನೆಕ್ಸ್ಟು ಇದರ ಬೇಸ್ ಮೇಲೆ ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಸೊ ಅಂದರೆ ಪ್ರಾಕ್ಟೀಸ್ ಕ್ವಶನ್ ಕೊಡ್ತೀನಿ, ನೀವು ಮಾಡಿ. ಸೊ ಹೋಮ್ವರ್ಕನ್ನು ಈಗ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ದಿಸ್ ಈಸ್ ದ ಫಸ್ಟ್ ಕ್ವಶನ್ ಚಿಲ್ಡ್ರನ್ಸ್. ನಾನು ಈಗಾಗಲೇ ಹೇಳ್ದಂಗೆ ಓಜಿವ್ನ ನೀವು ಕಲ್ತಿದ್ದೀರಾ, ಲೆಸ್ ದೆನ್ ಓಜಿವ್ನ. ಸೊ ಈ ಪ್ರಾಕ್ಟೀಸ್ ಕ್ವಶನನ್ನು ನೀವು ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು. ಓಕೆ, ಸೊ ನಿಮ್ಗೆ ಗೊತ್ತು, ಮೊದಲು ಚೇಂಜ್ ಮಾಡಬೇಕು ಆ ಕ್ಲಾಸ್ ಇಂಟರ್ವಲ್ನ ಲೆಸ್ ದೆನ್ ಓಜಿವ್ ಟೈಪ್ಗೆ, ಆಮೇಲೆ ಸಿ ಎಫ್ ಫೈಂಡ್ ಔಟ್ ಮಾಡಬೇಕು, ತದನಂತರ ನೀವು ಓಜಿವ್ ಹಾಕಬೇಕು. ಓಕೆನಾ? ಸೊ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾನು ಈಗಾಗಲೇ ಹೇಳಿದ್ದೀನಿ ಚಿಲ್ಡ್ರನ್ಸ್, ಆ್ಯಂಡ್ ದಿಸ್ ಇಸ್ ದ ನೆಕ್ಸ್ಟ್ ಕ್ವಶನ್.
ಆ್ಯಂಡ್ ಓ ಜಿ ಒ ಹಾಕಬೇಕಾದ್ರೆ ಸ್ವಲ್ಪ ಜೋಪಾನವಾಗಿರಿ, ಅಪ್ಪರ್ ಲಿಮಿಟ್ ಮತ್ತು ಸಿ ಎಫ್ ತೊಗೋಬೇಕು ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಸೆಷನಲ್ಲಿ ನಾವು ಮೋರ್ ದೆನ್ ಓ ಜಿ ಯುನ ಮಾಡೋಣ ಅನ್ನುವಂಥದ್ದು. ಆ್ಯಂಡ್ ಈ ಒಂದು ಕ್ವಶನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಚಿಲ್ಡ್ರನ್ಸ್, ತುಂಬ ಇಂಪಾರ್ಟೆಂಟ್ ಇದು. ಯಾಕೆಂದರೆ ಯಾವತ್ತೂ ಕೂಡ ಆ ಒಂದು ಓ ಜಿ ಯುನ ರಚನೆಯಲ್ಲಿ ಕ್ಲಾಸ್ ಇಂಟರ್ವಲ್ನ ನೀವು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಬಟ್ ಇದರಲ್ಲಿ ನಿಮ್ಗೆ ಈಗಾಗಲೇ ಬದಲಾವಣೆ ಮಾಡಿದೆ, ಅಂದರೆ ಚೇಂಜಸ್ ಮಾಡಿದರೆ ಕ್ಲಾಸ್ ಇಂಟರ್ವಲ್ನ ನೀವು ಡಿಸ್ಟ್ರಿಬ್ಯೂಷನ್ನ ನೀವು ಚೇಂಜ್ ಮಾಡಿದ್ದೀರಾ. ಹಾಗಾಗಿ ಇದನ್ನು ನೀವು ಡೈರೆಕ್ಟಾಗಿ ಹಾಗೆಯೇ ಬರ್ಕೋಬಹುದು. ಓಕೆ, ಆ್ಯಂಡ್ ಜೊತೆಗೆ ಸೊ ಇಲ್ಲಿ ನೀವು ಲೆಸ್ ದೆನ್ 20, 38, ಲೆಸ್ ದೆನ್ 40 ಅಂತ ಏನಿದೆ, ಸೊ ಆ 38, 40, 42, 44, 46, 48, 50, 52 ಅನ್ನೇ ನೀವು ಆರಾಮಾಗಿ ತೊಗೋಬಹುದು ಅನ್ನುವಂಥದ್ದು. ಅಂದರೆ ಅದನ್ನೇ ನೀವು ಅಪ್ಪರ್ ಲಿಮಿಟ್ ಅಂತ ತೊಗೋಬಹುದು, ಯಾಕೆಂದರೆ ಅದನ್ನು ಮೊದಲೇ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನಂಬರ್ ಆಫ್ ಸ್ಟೂಡೆಂಟ್ಸ್ನ ಗಮನಿಸಿದ್ರೆ ಚಿಲ್ಡ್ರನ್ಸ್, ಫ್ರೀಕ್ವೆನ್ಸಿ ಯಾವತ್ತೂ ಕಡಿಮೆಯಿಂದ ಜಾಸ್ತಿಯಾಗಿ ಪುನಃ ಕಡಿಮೆ ಇರುತ್ತೆ. ಎಲ್ಲಿ ಕೊಟ್ಟಿರುವಂತಹ ಫ್ರೀಕ್ವೆನ್ಸಿ ಅಥವಾ ಕಡಿಮೆಯಿಂದ ಜಾಸ್ತಿ ಇರುತ್ತೋ ಅಥವಾ ಜಾಸ್ತಿಯಿಂದ ಕಡಿಮೆ ಇರುತ್ತೋ ಅದನ್ನೇ ನೀವು ಸಿ ಎಫ್ ಅಂತ ತೊಗೋಬೇಕಾಗತ್ತೆ. ಓಕೆ, ಹಾಗಾದರೆ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇರುವಂತಹ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನೋಂಥದ್ದು ಕಡಿಮೆಯಿಂದ ಜಾಸ್ತಿ ಇರೋದರಿಂದ ನೀವು ಡೈರೆಕ್ಟಾಗಿ ಅದನ್ನು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ತೊಗೋಬೋದು. ಓಕೆ, ಸೊ ಇದು ನಮ್ಮ ನೆಕ್ಸ್ಟ್ ಕ್ವಶನ್. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಇವೆಲ್ಲ. ಸೊ ಇವೆಲ್ಲವನ್ನೂ ಕೂಡ ಪ್ರಾಕ್ಟೀಸ್ ಮಾಡಿ. ಸೊ ನಾನು ಹೇಳಿದಂತಹ ಪಾಯಿಂಟನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಕ್ವಶನ್ನಲ್ಲೇ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕ್ವಶನ್ನಲ್ಲೇ ನಿಮಗೆ ಕ್ಲಾಸ್ ಇಂಟರ್ವಲ್ನ ಬದಲಾವಣೆ ಮಾಡಿಕೊಟ್ಟಿದ್ರೆ ಅದನ್ನೇ ತೊಗೊಳ್ಳಿ, ಇಲ್ಲ ಅಂದರೆ ಬದಲಾವಣೆ ಮಾಡಿಕೊಳ್ಳಿ. ಇಲ್ಲವೇ ಫ್ರೀಕ್ವೆನ್ಸಿನ ಅಬ್ಸರ್ವ್ ಮಾಡಿದಾಗ ಅದು ಕಡಿಮೆಯಿಂದ ಜಾಸ್ತಿ ಇತ್ತು ಅಥವಾ ಜಾಸ್ತಿಯಿಂದ ಕಡಿಮೆ ಇದ್ದರೆ ಅದನ್ನೇ ಸಿ ಎಫ್ ಅಂತ ತೊಗೊಳ್ಳಿ. ಸಿ ಎಫನ್ನು ನೀವು ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಸ್, ಓಕೆ. ಸೊ ದಿಸ್ ಈಸ್ ದ ನೆಕ್ಸ್ಟ್ ಕ್ವಶನ್. ಸೊ ನಿಮ್ಮ ನೆಕ್ಸ್ಟ್ ಕ್ವಶನ್ ಇದು ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ. ಓಕೆ, ಸೊ ನಾನು ಲೆಸ್ ದೆನ್ ಓ ಜಿ ಯು ಲೆಸ್ ದೆನ್ 38 ಅಂತ ಡೈರೆಕ್ಟಾಗಿ ಕೊಟ್ಟಿರೋ ಕ್ವಶನನ್ನು ಕೊಟ್ಟಿರೋದ್ರಲ್ಲಿ ಒಂದು ಟ್ರಿಕ್ ಇದೆ ಚಿಲ್ಡ್ರನ್ಸ್. ಅದು ಏನು ನನ್ನ ಐಡೆಂಟಿಫೈ ಮಾಡಿ, ಅಂದರೆ ಆ ಪ್ರಾಬ್ಲಮಲ್ಲಿ ಏನೋ ಒಂದು ವಿಶೇಷತೆ ಇದೆ. ಓಕೆ, ಆ ಒಂದು ವಿಶೇಷತೆ ಏನು ಅನ್ನೋಂಥದ್ದನ್ನು ನೀವು ಐಡೆಂಟಿಫೈ ಮಾಡಿ ಅನ್ನೋಂಥದ್ದು. ಓಕೆ, ಸೊ ದಿಸ್ ಆರ್ ಆಲ್ ದ ಕ್ವಶನ್ ಆ್ಯಂಡ್ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಪ್ರಾಕ್ಟೀಸ್ ಮಾಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದೆಲ್ಲ. ಯಾಕೆಂದರೆ ಸೊ ಲೆಸ್ ದೆನ್ ಓ ಜಿ ಯುನ ಮಾಡಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ತೀನಿ, 3 ಮಾರ್ಕ್ಸು ಸಿಗುತ್ತೆ. ಹಾಗಾಗಿ ಇದೆಲ್ಲ ಇಂಪಾರ್ಟೆಂಟ್. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಸೊ ಇದರಲ್ಲೇ ಇನ್ನೊಂದಿದೆ ಅಂತ ಹೇಳಿದ್ರೆ ಅದೇ ಮೋರ್ ದೆನ್ ಓ ಜಿ ಯು. ಮೋರ್ ದೆನ್ ಓ ಜಿ ಯುನ ನಾವು ಮಾಡೋಣ. ಯಾಕೆಂದರೆ ಒಂದೇ ಸೆಷನಲ್ಲಿ ನಾವು ಲೆಸ್ ದೆನ್ ಮೋರ್ ದೆನ್ ಮಾಡಿದಾಗ ನಿಮ್ಗೆ ಕನ್ಫ್ಯೂಷನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಲೆಸ್ ದೆನ್ ಮಾಡಿದ್ದೀನಿ. ನನ್ನ ಮುಂದಿನ ಸೆಷನ್ನಲ್ಲಿ ನಾನು ಮೋರ್ ದೆನ್ ಓ ಜಿ ಯುನ ಮಾಡ್ತೀನಿ. ಸೊ ಮೋರ್ ದೆನ್ ಓ ಜಿ ಯುನ ಮಾಡಿದಾಗ ನಿಮ್ಗೇನಾಗುತ್ತೆ ಅಂದರೆ ಅಲ್ಲಿಗೂ ಇಲ್ಲಿಗೂ ಕ್ಲಾರಿಟಿ ಸಿಗುತ್ತೆ. ಸೊ ಲೆಸ್ ದೆನ್ನು ಮತ್ತು ಮೋರ್ ದೆನ್ ಓ ಜಿ ಯುನ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಆಗ ಎಕ್ಸಾಮಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮನ್ನು ಕೊಟ್ಟಾಗ ನಿಮಗೆ ಈಸಿಯಾಗಿ ನೀವು ಅದನ್ನು ಐಡೆಂಟಿಫೈ ಮಾಡ್ಬೋದು, ಈಸಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು, ಈಸಿಯಾಗಿ 3 ಮಾರ್ಕ್ಸನ್ನು ತಗೋಬೋದು ಅನ್ನೋದು. ಹಾಗಾದರೆ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಪ್ರಾಕ್ಟೀಸ್ ಮಾಡ್ತೀರಲ್ವ ಚಿಲ್ಡ್ರನ್ಸ್? ಓಕೆ, ಗುಡ್. ಬಟ್ ಪಾಯಿಂಟ್ ತಲೆಯಲ್ಲಿ ಇಟ್ಕೊಳ್ಳಿ, ಯಾವುದೇ ಓ ಜಿ ಕೊಟ್ಟಾಗ ನೀವು ಟೇಬಲನ್ನು ಬದಲಾವಣೆ ಮಾಡ್ಕೋಬೇಕು. ಇದು ಮೊದಲನೇ ಪಾಯಿಂಟ್. ಎಫ್ನ ಇಟ್ಕೊಂಡು, ಅಂದರೆ ಫ್ರೀಕ್ವೆನ್ಸಿನ ಇಟ್ಕೊಂಡು ಸಿ ಎಫ್ನ ಮಾಡ್ಕೋಬೇಕು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಆ್ಯಂಡ್ ಎರಡನೇ ಪಾಯಿಂಟು, ಅಕಸ್ಮಾತ್ ಕ್ವಶನ್ನಲ್ಲೇ ಕೊಟ್ಬಿಟ್ಟಿದ್ರೆ, ಓಕೆ, ಕ್ವಶನಲ್ಲೇ ಕೊಟ್ಬಿಟ್ಟಿದ್ರೆ ನಾನು ಈಗಾಗಲೇ ಹೇಳ್ದಂಗೆ ಅವೆರಡನ್ನೇ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಹಾಕಿ ಅನ್ನುವಂಥದ್ದು. ಓಕೆ, ಸೊ ಇಷ್ಟು ನಿಮ್ಮ 3 ಮಾರ್ಕ್ಸ್ನ ಒಂದು ಕ್ವಶನ್, ಒಂದು ಪಾರ್ಟ್. ಸೊ 3 ಮಾರ್ಕ್ಸ್ ಎಲ್ಲರಿಗೂ ಸಿಕ್ಕಿದೆ ಅನ್ನುವಂತಹ ಒಂದು ಭರವಸೆ ಇಟ್ಕೊಂಡು ಸೊ ಮುಂದಿನ ಸೆಷನಲ್ಲೇ ಸಿಗ್ತೀನಿ. ಸೊ ಮುಂದಿನ ಸೆಷನಲ್ಲಿ ನಾವು ಮೋರ್ ದೆನ್ ಓ ಜಿ ಯುನ ಬಗ್ಗೆ ಮಾತಾಡೋಣ ಅನ್ನುವಂಥದ್ದು. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಈಗಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಚಿಲ್ಡ್ರನ್ಸ್. ಈಗಲೇ ಕೂತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು.